ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹಣ್ಮನ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬುದ್ಧ ಪೂರ್ಣಿಮೆಯ ಅಂಗವಾಗಿ ರಾಜಶೇಖರ್ ಬಿ ಪಾಟೀಲ್ ಅವರು ತಮ್ಮ ಸ್ವಗೃಹದ ಆವರಣದಲ್ಲಿ ಭಗವಾನ್ ಬುದ್ಧರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಭಗವಾನ್ ಬುದ್ಧರು ಮಾನವೀಯತೆಯ ಮತ್ತು ಶಾಂತಿಯ ಮತ್ತು ಅಹಿಂಸೆಯ ಮಾರ್ಗವನ್ನ ಕಲಿಸಿದಂತ ಮಹಾನ್ ದಾರ್ಶನಿಕರು. ಅವರ ಉಪದೇಶಗಳು ನಮಗೆ ಸತ್ಯ ಮತ್ತು ಶಾಂತಿ, ಅದೇ ರೀತಿ ಸಹಾನುಭೂತಿಯ ಜೀವನವನ್ನ ನಡೆಸಲು ಪ್ರೇರಣೆಯಾಗಿವೆ ಅಂತ ತಿಳಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಗರದಲ್ಲಿ ಕ್ರಿಮಿನಲ್ ಪ್ರಕರಣಗಳು ಹೆಚ್ಚುತ್ತಿದ್ದು, ಇವುಗಳನ್ನು ತಡೆಯಲು ಎಸ್ಪಿ ಪ್ರದೀಪ್ ಗುಂಟಿ ಅವರು ಇಂದು ನಗರದಲ್ಲಿ ರೌಡಿ ಶೀಟರ್ಗಳ ಪರೇಡ್ ಅನ್ನು ನಡೆಸಿದರು. ಕೊಲೆ ಆರೋಪಿಗಳು, ಡ್ರಗ್ಸ್ ಪೆಡ್ಲರ್ಗಳು ಮತ್ತು ಇತರರಿಗೆ ಖಡಕ್ ವಾರ್ನಿಂಗ್ ಅನ್ನು ನೀಡಿದರು. ಎಸ್ಪಿ ಮನೆಯಲ್ಲಿ ಕತ್ತಿ, ತಲ್ವಾರ್ ಹಾಗೂ ಇನ್ನಿತರ ಮಾರಕಾಸ್ತ್ರಗಳನ್ನು ಇಟ್ಟರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ಇನ್ನು ಈ ಪರೇಡ್ನಲ್ಲಿ ಹಲವು ರೌಡಿಗಳು ಗೈರಾಗಿದ್ದು ಅಧಿಕಾರಿಗಳ ಮೇಲೆ ಎಸ್ಪಿ ಗರಂ ಆಗಿದ್ದಾರೆ. ಜಿಲ್ಲೆಯಲ್ಲಿ 900ಕ್ಕೂ ಅಧಿಕ ರೌಡಿ ಶೀಟರ್ಗಳಿದ್ದು ಸರಿಸುಮಾರು 350 ಜನ ರೌಡಿ ಶೀಟರ್ಗಳು ಮಾತ್ರ ಹಾಜರಾಗಿದ್ದಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರೌಡಿ ಎಲಿಮೆಂಟ್ಸ್ ಮೇಲೆ ಹಾಗೂ ಗಾಂಜಾ ಹಾಗೂ ಕಳ್ಳತನ ಮಾಡುವವರ ಮೇಲೆ ನಿಗಾ ವಹಿಸಬೇಕಂತ ಉದ್ದೇಶದಿಂದ ಇವತ್ತು ನಾವು ರೌಡಿ ಪೆರೇಡ್ ಮಾಡಿಕೊಂಡಿದ್ದೇವೆ. ಇಡೀ ಜಿಲ್ಲಾದ್ಯಂತ ಒಟ್ಟು 986 ರೌಡಿಗಳಿದ್ದಾರೆ. ಅದರಲ್ಲಿ 388 ರೌಡಿಗಳು ಹಾಜರಾಗಿದ್ದಾರೆ. ಬೇರೆ ಬೇರೆ ರೌಡಿಗಳು ಕೆಲಸ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ನಾವು ಆ ರೌಡಿಗಳನ್ನು ಕೂಡ ಕರೆದು ಅವರಿಗೆ ಸದ್ಯ ಏನು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ. ಈಗಾಗಲೇ ನಮ್ಮ ಬಾಲ್ಕಿ ಸಬ್ ಡಿವಿಷನ್ ಅಲ್ಲಿ ಎಲ್ಲ ರೌಡಿ ಎಲಿಮೆಂಟ್ಸ್ ಯಾರ್ಯಾರಿದ್ದಾರೆ ಅವರವರ ಮನೆಗಳ ಮೇಲೆ ಬೆಳಗ್ಗೆ 4 ಗಂಟೆಗೆ ಹೋಗಿ ರೈಡ್ ಮಾಡಿ ಮನೆಗಳಲ್ಲಿ ಯಾವ ಆಯುಧಗಳನ್ನು ಇಟ್ಟುಕೊಂಡಿದ್ದಾರೆ, ಯಾವ್ಯಾವ ಚಟುವಟಿಕೆಗಳು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಗಾ ಇಟ್ಟು ಯಾರ್ಯಾರು ವೆಪನ್ಸ್ ಇಟ್ಕೊಂಡಿದ್ದಾರೆ ಅವರ ಮೇಲೆ ಈಗಾಗಲೇ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಹಾಗೂ ಎಬ್ಸ್ಕಾಂಡಿಂಗ್ ಯಾರ್ಯಾರಿದ್ದಾರೆ, ಯಾರ್ಯಾರ ಮೇಲೆ ವಾರೆಂಟ್ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡಿಕೊಂಡು ಅಂತವರ ಪ್ರಾಪರ್ಟಿಯನ್ನು ಪ್ರೊಕ್ಲಮೇಷನ್ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. 2-3 ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಅಂದರೆ ರಾಬರಿ ಮಾಡುವವರಾಗಲಿ, ಲ್ಯಾಂಡ್ ಗ್ರಾಬಿಂಗ್ ಮಾಡುವವರಾಗಲಿ, ಇಂಥವ್ರ ಮೇಲೆ ನಾವು ಎಕ್ಸ್ಟರ್ನ್ಮೆಂಟ್ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾಳೆ ನಾಡಿದ್ರಲ್ಲಿ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬಹಳ ದೂರ ಇರುವಂತಹ ಜಿಲ್ಲೆಗಳಿಗೆ ಗಡಿಪಾರಾಗ್ತಾರೆ. ಆ ಗಡಿಪಾರ ಬೇರೆ ಅವರಿಗೆಲ್ಲರಿಗೂ ಎಚ್ಚರಿಕೆಯಾಗಿ ಇರುತ್ತದೆ ಅಂತ ನಾವು ನಿಮ್ಮ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೇವೆ. ರೌಡಿ ಪ್ರವೃತ್ತಿಯನ್ನ ಬಿಟ್ಟು ಬದಲಾವಣೆಯಾಗಿ ರೌಡಿ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಸಮಾಜದಲ್ಲಿ ಸ್ವೇಚ್ಛದಿಂದ ಬದುಕಿ ಅಂತ ನಾವು ಅವರೆಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಅದಕ್ಕೆ ನಾನು ಮತ್ತೆ ಫ್ರೈಡೆ ನಾನು ರೌಡಿ ಪೆರೇಡ್ ಮಾಡ್ತಾ ಇದ್ದೇನೆ. ಅವರನ್ನು ಕೂಡ ಎಳೆದು ತಂದು ಇಲ್ಲಿ ನಿಲ್ಲಿಸಿ ಪರಿಶೀಲನೆ ಮಾಡುವ ತನಕ ನಾನು ಬಿಡಲ್ಲ. ಹೌದು, ಗಡಿಪಾರ ಲಿಸ್ಟ್ ಈಗಾಗಲೇ ಪ್ರಾಸೆಸ್ ಅಲ್ಲಿದೆ. ಇಟ್ ಈಸ್ ಅಂಡರ್ ಪ್ರಾಸೆಸ್. ಪ್ರತಿಯೊಂದು ಗಡಿಪಾರನ್ನ ನಾವು ಮಾಧ್ಯಮದವರಿಗೆ ಹಂಚಿಕೊಳ್ತೇವೆ. ಯಾಕಂದ್ರೆ ಅವರನ್ನು ನೋಡಿ ಬೇರೆಯವರು ಇದೇ ಕ್ರೈಮ್ ಮಾಡಬಾರದು, ಕ್ರೈಮ್ದಿಂದ ದೂರ ಇರಬೇಕನ್ನುವ ಸಂದೇಶ ಹೋಗಲಿ ಅಂತ ನಾವು ನಿಮ್ಮೊಟ್ಟಿಗೆ ಕೂಡ ಹಂಚಿಕೊಳ್ತೇವೆ. ಒಂದು 4 ಈ ಸದ್ಯ ಪ್ರಾಸೆಸ್ ಅಲ್ಲಿವೆ. ನಾಳೆ ನಾಡಿದ್ದು ಆರ್ಡರ್. ಭಾರತ ಪಾಕ್ ಮಧ್ಯೆ ಯುದ್ಧದ ಹಿನ್ನೆಲೆ ಗಡಿ ಭದ್ರತೆಗೆ ತೆರಳಿದ ಬೀದರ್ ಜಿಲ್ಲೆಯ ಚಂದಾಪುರದ ಸೈನಿಕನಿಗೆ ಸಹೋದರಿ ಆರತಿ ಬೆಳಗಿ ಬೀಳ್ಕೊಡುಗೆಯನ್ನ ನೀಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ ಹಿನ್ನೆಲೆ ಅಗ್ನಿವೀರ್ ಸೇನೆಯ ಸೈನಿಕ ಬಸವಕಿರಣ್ ಕಾಶಿನಾಥ್ ಬಿರಾದರ್ ದೇಶದ ಗಡಿ ಭದ್ರತೆ ಕರ್ತವ್ಯಕ್ಕಾಗಿ ನಿನ್ನೆ ವಾಪಸ್ ತೆರಳಿದ್ದಾರೆ. ರಜೆ ಮೇಲೆ ಸ್ವಗ್ರಾಮಕ್ಕೆ ಆಗಮಿಸಿದಂತಹ ಬಸವಕಿರಣ್ ತುರ್ತು ಬುಲಾವ್ ಬರುವ ಮುನ್ನವೇ ಗಡಿಯಲ್ಲಿ ಕರ್ತವ್ಯಕ್ಕೆ ತೆರಳಿದ್ದು, ಸಹೋದರಿ ವಚನಶ್ರೀ ಬಿರಾದರ್ ತಮ್ಮನ ಹಣೆಗೆ ತಿಲಕವಿಟ್ಟು ಆರತಿ ಮಾಡಿ ದೇಶದ ಗಡಿಯಲ್ಲಿ ಶತ್ರು ಸಂಹಾರ ಮಾಡಲು ತಾಯಿ ಚಾಮುಂಡಿ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಭಾರತೀಯ ಸೈನ್ಯಕ್ಕೆ ಜಯವಾಗಲಿ. ನನ್ನ ತಮ್ಮ ಬಸವಕಿರಣ್ ಬಿರಾದರ್ ಒಂದು 8 ದಿವಸ ಕೆಳಕ ನನ್ನ ತಂಗಿ ಮದುವೆ ಇತ್ತು, ರಜೆ ತಗೊಂಡು ಬಂದಿದ್ದ. ಆದರೆ ಇವಾಗ 16ನೇ ತಾರೀಕು ಹೋಗಬೇಕಾಗಿತ್ತು. ಮುಂಚೆನೇ ಕರೆ ಬಂದ ತಕ್ಷಣ ನನ್ನ ತಮ್ಮನಿಗೆ ಕುಟುಂಬಸ್ಥರೆಲ್ಲರೂ ಸೇರಿ ಬಿಳಿಕೊಟ್ಟಿದ್ದೀವಿ. ಪಂಜಾಬ್ ಬಾರ್ಡರ್ನಲ್ಲಿ ಅವ ಕಾರ್ಯನಿರ್ವಹಿಸ್ತಾ ಇದ್ದ. ಇವಾಗ ಮತ್ತೆ ಅಲ್ಲಿಗೆ ಹೋಗಿದ್ದಾನೆ. ಎಲ್ಲರೂ ಸೇರಿ ಎಲ್ಲ ಅಕ್ಕ ತಂಗಿಯರು, ಎಲ್ಲ ಭಾರತೀಯ ಅಕ್ಕ ತಂಗಿಯರೆಲ್ಲದು ಆಶೀರ್ವಾದ ಎಲ್ಲ ಯೋಧರ ಮೇಲಿದೆ. ಎಲ್ಲರೂ ಯೋಧರೆಲ್ಲರೂ ಯಶಸ್ವಿಗೊಳ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಆದ ಕಾರಣ ಉಗ್ರರ ಕಣ್ಣು ನಮ್ಮ ಭಾರತ ದೇಶದ ಮೇಲಿದೆ. ಆದರೂ ಕೂಡ ನಮ್ಮ ತಮ್ಮನಿಗೆ ಹಿಡ್ಕೊಂಡು ಎಲ್ಲ ಯೋಧರು ಕೂಡ ಅವರನ್ನು ಮಟ್ಟ ಹಾಕಿ ಜಯಶೀಲರಾಗ್ತಾರೆ ಅನ್ನಕ್ಕಂಥ ಎಲ್ಲ ಭಾರತೀಯರಿಗೆ ನಂಬಿಕೆ ಇದೆ. ದೇವರ ಆಶೀರ್ವಾದ ಕೂಡ ಇದೆ. ಈಗ ಪಂಜಾಬ್ ಬಾರ್ಡರ್ಗೆ ನನ್ನ ತಮ್ಮ ಹೋಗಿದ್ದಾನೆ.
ಆದ ಕಾರಣ ಎಲ್ಲರೂ ಶುಭ ಹಾರೈಸೋಣ. ಶುಭ ಹಾರೈಕೆ ಅವರ ಮೇಲಿರ್ತದೆ, ದೇವರ ಆಶೀರ್ವಾದ ಕೂಡ ಇರ್ತದೆ ಅಂತ ನನ್ನ ನಂಬಿಕೆ ಇದೆ. ಜಯವಾಗಲಿ. ಔರಾ ತಾಲೂಕು ಆಡಳಿತದ ವತಿಯಿಂದ ಗೌತಮ್ ಬುದ್ಧರ ಜಯಂತಿ ಆಚರಣೆಯನ್ನ ವಿಜೃಂಭಣೆಯಿಂದ ನಡೆಯಿತು. ಬುದ್ಧರ ಭಾವಚಿತ್ರಕ್ಕೆ ತಹಶೀಲ್ದಾರರಾದ ಮಹೇಶ್ ಪಾಟೀಲ್ ಅವರು ಪೂಜೆಯನ್ನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಘಾಟೆ, ಅನಿಲ್ ಕುಮಾರ್ ಮೇಲ್ದೊಡ್ಡಿ, ಶಿವರಾಜ್ ಜುಲಂಡೆ, ಮುಖಂಡರಾದಂಥ ಬಾಬುರಾವ್ ತಾರೆ, ರಾಮಣ್ಣ ಒಡಿಯಾರ್ ಮತ್ತು ವಿದ್ಯಾರ್ಥಿ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ರತ್ನಾದೀಪ್ ಕಸ್ತೂರೆ, ಸಿದ್ದಪ್ಪ ಮೂಲ್ಗೆ ಮತ್ತು ಇತರರು ಇದೇ ವೇಳೆ ಉಪಸ್ಥಿತರಿದ್ದರು. ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಕಮಲ್ನಗರ್ ತಾಲೂಕಿನ ಸಾವಳಿ ಗ್ರಾಮದಲ್ಲಿ ಏರ್ಪಡಿಸಿದಂತಹ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಆಧುನಿಕತೆಯ ಹೆಸರಿನಲ್ಲಿ ಜನತೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಮರೆಯುತ್ತಿದ್ದಾರೆ. ಅಖಂಡ ಹರಿನಾಮ ಸಪ್ತಾಹ ಸನಾತನ ಧರ್ಮವನ್ನ ಉಳಿಸಲು ಮತ್ತು ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಲು ಸಹಕಾರಿಯಾಗಿದೆ ಎಂದರು. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದಂತ ಭಗವಾನ್ ಬುದ್ಧ ಜಯಂತ್ಯೋತ್ಸವದ ಅಂಗವಾಗಿ ಭಗವಾನ್ ಬುದ್ಧ ಅವರ ಭಾವಚಿತ್ರಕ್ಕೆ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಪುಷ್ಪ ನಮನವನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಸಮಾಜದಲ್ಲಿ ಮೌಢ್ಯತೆ, ಅಸಮಾನತೆ, ದೌರ್ಜನ್ಯ ಮುಂತಾದ ಅನೇಕ ಅನಿಷ್ಟ ಪದ್ಧತಿಗಳನ್ನ ಆಚರಣೆಯಲ್ಲಿ ಇದ್ದವು. ಆದರೆ ಇಂಥವುಗಳನ್ನ ವಿರುದ್ಧವಾಗಿ ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ, ಸಮಾನತೆ, ಪ್ರೀತಿ, ವಿಶ್ವಾಸಗಳನ್ನ ಮೂಡಿಸಿದವರು ಭಗವಾನ್ ಬುದ್ಧರು ಎಂದರು. ಬೀದರ್ ದಕ್ಷಿಣ ಮತಕ್ಷೇತ್ರದ ಮಂದಕನಹಳ್ಳಿ ಗ್ರಾಮದ ಭವಾನಿ ದೇವಸ್ಥಾನದ ಬಳಿ 24 ಲಕ್ಷ ರೂಪಾಯಿ ವೆಚ್ಚದ ಕಲ್ಯಾಣ ಮಂಟಪ ನಿರ್ಮಾಣ ಕಾಮಗಾರಿಗೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು ಗುದ್ಲಿ ಪೂಜೆಯನ್ನು ನೆರವೇರಿಸಿದರು. ಕಾಮಗಾರಿಯು ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಇದೇ ವೇಳೆ ಖಡಕ್ ಸೂಚನೆಯನ್ನು ಸಹ ನೀಡಿದ್ದಾರೆ. जय देव जय मंगलमूर्ति दर्शन मात्रे माना शरणे मात्रे माना कामना पूर्ति जय देव जय देव नाकला घरा तुझ्या घरी कुमारा चन्ना की मोठी कुंकुम देशाला इथे जगता मुखाय सोबत भारा रुद्रते पूर्ण करिया करिया रामाच्या वासना संकल्पा निर्माण यच्छावे सोळा करी होता जय देव नंपूर्णं जगज्योति निर्मलवाद मनवे सर्वदावती अनुदिनापुरी मनपुरी भक्ति जननमारा. ಬೀದರ್ ಜಿಲ್ಲೆಯ ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿಯವರಿಂದ ಗ್ರಾಮ ಪಂಚಾಯತ್ ಅವರ ಸಹಕಾರದೊಂದಿಗೆ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾಜೋಳ ಗ್ರಾಮದಲ್ಲಿ ಶ್ರೀ ಸುದರ್ಶನ ರೆಡ್ಡಿ PSI ಅವರು ಬಾಜೋಳ ಗ್ರಾಮಸ್ಥರ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮತ್ತು ಗ್ರಾಮದ ಪ್ರಮುಖ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಸುವಂತೆ ನಿರಂತರ ಸಮಾಲೋಚನೆ ನಡೆಸಿ ಪ್ರೇರಣೆ ನೀಡಿದಂತಹ ಪ್ರಯುಕ್ತ ಬಾಜೋಳ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಯಿತು. ಇಂದು ಬುದ್ಧ ಪೂರ್ಣಿಮೆಯ ನಿಮಿತ್ತ ಹುಮ್ನಾಬಾದ್ ಹೊರವಲಯದ ಆನೆಕೊಳ್ಳ ಪ್ರದೇಶದಲ್ಲಿ ಹಮ್ಮಿಕೊಳ್ಳಲಾದಂತಹ ಬುದ್ಧ ಪೂರ್ಣಿಮಾ ಆಚರಣೆಯಲ್ಲಿ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಪಾಲ್ಗೊಂಡು ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಭಗವಾನ್ ಬುದ್ಧರು ಮಾನವೀಯತೆಯ, ಶಾಂತಿಯ ಮತ್ತು ಅಹಿಂಸೆಯ ಮಾರ್ಗವನ್ನು ಕಲಿಸಿದಂತಹ ಮಹಾನ್ ದಾರ್ಶನಿಕರು. ಅವರ ಉಪದೇಶಗಳು ನಮಗೆ ಸತ್ಯ, ಶಾಂತಿ ಮತ್ತು ಸಹಾನುಭೂತಿಯ ಜೀವನವನ್ನು ನಡೆಸಲು ಪ್ರೇರಣೆಯಾಗಿವೆ ಎಂದರು. ಇವಾಗಿದ್ವು ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.